ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ವಿಮಾನ ಲ್ಯಾಂಡಿಂಗ್ ವೇಳೆ ಆಗಿದ್ದೇನು? ಆ 20 ನಿಮಿಷ ಪೈಲಟ್ ಬಾರಾಮತಿಯಲ್ಲಿ ಏನಾಯ್ತು? ಎನ್ಸಿಪಿಯಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ? ಇದೆಲ್ಲ ಹೇಳುತ್ತೇವೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ. ಬನ್ನಿ ವಿಮಾನ ದುರಂತ ಹೇಗಾಯ್ತು ನೋಡೋಣ. ಮುಂಬೈ ವಿಮಾನ ನಿಲ್ದಾಣದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕೆ ಲಿಯರ್ ಜೆಟ್ 45XR ವಿಮಾನವು ಹೊರಟಿತ್ತು. ಬಾರಾಮತಿಯಲ್ಲಿ ಚುನಾವಣೆ ಪ್ರಚಾರ ನಡೆಸಲು ಸಿದ್ಧರಾಗಿದ್ರು. ಇನ್ನೇನು ಬಾರಾಮತಿಗೆ ವಿಮಾನ ಬಂದಿತ್ತು. ಆದ್ರೆ ಲ್ಯಾಂಡಿಂಗ್ ವೇಳೆ ಆಘಾತವಾಗಿದೆ. ಅದಕ್ಕೆ ರೀಸನ್ ಮಂಜು. ದಟ್ಟವಾದ ಮಂಜಿನಿಂದ ರನ್ವೇ ಕಾಣಿಸಲಿಲ್ಲ. ಆದ್ರಿಂದ ಮೊದಲ ಬಾರಿಗೆ ವಿಮಾನ ರನ್ವೇಗೆ ಇಳಿಸಲಾಗಲಿಲ್ಲ. ರನ್ವೇ ಕಾಣಿಸುತ್ತಿಲ್ಲ ಎಂದು ಎಟಿಸಿಗೆ ಪೈಲಟ್ ಹೇಳಿದ್ದಾರೆ. ಆದ್ರಿಂದ ಆಕಾಶದಲ್ಲೇ ವಿಮಾನ ಸುತ್ತು ಹಾಕಿತ್ತು. ಬಳಿಕ ವಿಮಾನವು ಭೂಮಿಗೆ ಮರಳಿತು. ಮತ್ತೆ ಪೈಲಟ್ಗೆ ಲ್ಯಾಂಡಿಂಗ್ಗೆ ರನ್ವೇ ಗೋಚರಿಸುತ್ತಿದೆಯೇ ಎಂದು ಮತ್ತೆ ಕೇಳಲಾಯಿತು. ನಂತರ ಪೈಲಟ್ ರನ್ವೇ ಕಾಣಿಸುತ್ತಿದೆ ಎಂದು ಹೇಳಿದ್ದಾರೆ. ಆದ್ರೆ ಮತ್ತೊಮ್ಮೆ ಕ್ಲಿಯರ್ ಎಂದು ಕೇಳುವಷ್ಟರಲ್ಲಿ ವಿಮಾನ ರನ್ವೇ ಬಿಟ್ಟು ಮುಂದಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದಿದೆ. ಹೀಗಾಗಿ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ವಿಮಾನಘಾತಕ್ಕೆ ದಟ್ಟವಾದ ಮಂಜೇ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ವಿಮಾನ ಅಪಘಾತದಲ್ಲಿ ಅಜಿತ್ ಸೇರಿ ಒಟ್ಟು 5 ಮೃತಪಟ್ಟಿದ್ದಾರೆ.